ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ನಾನು ನಿಮಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ನಮ್ಮ ವಿಶ್ವದಲ್ಲಿ ಅತಿ ಹೆಚ್ಚು ಬ್ಲ್ಯಾಕ್ ಮನಿ ಅಂದರೆ ಈ ಒಂದು ಕಪ್ಪು ಹಣವನ್ನು ಹೊಂದಿರುವಂಥ ದೇಶ ಟಾಪ್ 10 ದೇಶಗಳು ಯಾವುದು ಅಂತ ನಾನು ನಿಮಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೀವು ಇಲ್ಲಿ ನೋಡ್ಬೋದು 10ನೇ ಸ್ಥಾನದಲ್ಲಿರುವಂಥದ್ದು UAE. ನೀವು ಕೇಳಿರ್ತೀರ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ. ಇವರ ಹತ್ರ ಬಹುತೇಕ $107 ಬಿಲಿಯನ್ ಅಷ್ಟು ಕಪ್ಪು ಹಣವನ್ನು ಈ ಒಂದು ದೇಶ ಹೊಂದಿದೆ ಅಂತ ಹೇಳಲಾಗುತ್ತೆ. ಇದಕ್ಕೆ 10ನೇ ಸ್ಥಾನವನ್ನು ನೀಡಲಾಗುತ್ತೆ. ಇನ್ನು 9ನೇ ಸ್ಥಾನದಲ್ಲಿ ಇಂಡೋನೇಷ್ಯಾದಲ್ಲಿ ನೀವು ನೋಡ್ಬೋದು, ಒಂದು ನಮ್ಮ ಭಾರತದ ಲೆವೆಲ್ಲಿಗೆ ಅಷ್ಟು ರಿಚ್ ಕಂಟ್ರಿ ಅಂತ ಹೇಳ್ಬೋದು. ನಮ್ಮ ಭಾರತ ಯಾವ ರೀತಿ ಇದೆಯೋ ಅದೇ ರೀತಿ ಇದು ಕೂಡ ಒಂದು ರೀತಿ ಡೆವಲಪಿಂಗ್ ಕಂಟ್ರಿ. ಇವ್ರ ಹತ್ರ $109 ಬಿಲಿಯನ್ ಅಷ್ಟು ಕಪ್ಪು ಹಣ ಇದೆಯಂತ. ಕಪ್ಪು ಹಣ ಇದ್ದ ತಕ್ಷಣ ದೇಶ ಫುಲ್ಲು ಭ್ರಷ್ಟಾಚಾರದ ಇರುವಂಥ ದೇಶ ಅಂತ ಹೇಳೋದಕ್ಕಾಗಲ್ಲ. ಅಮೆರಿಕ ಈ ಒಂದು ಲೀಸ್ಟಲ್ಲಿ ಬರೋದೇ ಇಲ್ಲ. ಬಟ್ ಅಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಅಲ್ಲ, ಇಲ್ಲಿಗಿನ ಜಾಸ್ತಿ ಭ್ರಷ್ಟಾಚಾರ ಅಲ್ಲಾಗುತ್ತೆ, ಬಟ್ ಬೆಳಕಿಗೆ ಬರಲ್ಲ. ಅದರಿಂದ ಬೆಳಕಿಗೆ ಬರುವಂಥ ದೇಶಗಳಲ್ಲಿ ಆ್ಯಕ್ಚುಲಿ ಉಳ್ಳೋದು ಬೆಳಕಿಗೆ ಬರ್ತಿದೆ ಅಂದರೆ ಆ ದೇಶದಲ್ಲಿ ಈ ಥರ ಭ್ರಷ್ಟಾಚಾರ ಆಗ್ತಿರುವಂಥದ್ದು ಒಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು. ಇನ್ನು 8ನೇ ಸ್ಥಾನದಲ್ಲಿ ನಮ್ಮ ಭಾರತ. ಹೌದು, 8ನೇ ಸ್ಥಾನದಲ್ಲಿದೆ ನಮ್ಮ ಭಾರತ. $123 ಬಿಲಿಯನ್ ಅಷ್ಟು ಕಪ್ಪು ಹಣ ನಮ್ಮ ಭಾರತ ದೇಶದಲ್ಲಿದೆ ಅಂತ ಹೇಳಲಾಗುತ್ತೆ. ಈಗ ಡಿಮಾನಿಟೈಸೇಷನ್ ಆದಮೇಲೆ ಇನ್ನೂ ಆ್ಯಕ್ಚುಲಿ ನನ್ನ ಪ್ರಕಾರ ಕಮ್ಮಿ ಆಗಿರುತ್ತೆ. ಒಟ್ಟಿಗೆ ಸದ್ಯಕ್ಕಿರುವಂಥ ಲೆಕ್ಕಗಳ ಪ್ರಕಾರ $123 ಬಿಲಿಯನ್ ಅಷ್ಟು ಕಪ್ಪು ಹಣ ನಮ್ಮ ದೇಶದಲ್ಲಿದೆ ಅಂತ. ಇನ್ನು 7ನೇ ಸ್ಥಾನದಲ್ಲಿ ನೈಜೀರಿಯಾ. ನೀವು ಕೇಳಿರ್ತೀರ ಈ ಒಂದು ದೇಶನ. ನೈಜೀರಿಯಾ ಒಂದು ರೀತಿ ಬಡ ಕಂಟ್ರಿ ಅಂತ ಬಡ ದೇಶ ಅಂತಲೇ ಹೇಳ್ಬೋದು. $129 ಬಿಲಿಯನ್ ಅಷ್ಟು ಕಪ್ಪು ಹಣ ಈ ಒಂದು ದೇಶದಲ್ಲಿದೆ. ಇನ್ನು 6ನೇ ಸ್ಥಾನ ಫಿಲಿಪೈನ್ಸ್. ಇದು ಹತ್ರ ಜಾಪಾನ್ನಿಂದ ಸ್ವಲ್ಪ ಕೆಳಗೆ ಬರುತ್ತೆ ಏಷ್ಯಾದಲ್ಲೇ. ಇದರ ಹತ್ರ ಆಲ್ಮೋಸ್ಟ್ $138 ಬಿಲಿಯನ್ ಅಷ್ಟು ಕಪ್ಪು ಹಣವನ್ನು ಈ ಒಂದು ದೇಶ ಹೊಂದಿದೆ. ಇದು ಕೂಡ ಒಂದು ರೀತಿ ಡೆವಲಪಿಂಗ್ ಕಂಟ್ರಿ. ಏಷ್ಯಾ ಆಲ್ಮೋಸ್ಟ್ ಎಲ್ಲ ಡೆವಲಪಿಂಗ್ ಕಂಟ್ರಿಗಳೇ, ರಷ್ಯಾ ಒಂದನ್ನು ಬಿಟ್ಟು. ಉಳಿದಿದ್ದೆಲ್ಲ ನೀವು ನೋಡ್ಬೋದು, ಸೌದಿ ಅರೇಬಿಯಾಲೆಲ್ಲ ಆ್ಯಕ್ಚುಲಿ ತುಂಬ ಡೆವಲಪ್ ಆಗಿಬಿಟ್ಟಿದೆ. ಅಲ್ಲೂ ಕೂಡ ತುಂಬ ಬ್ಲ್ಯಾಕ್ ಮನಿ ಇದೆ ಅಂತಲೇ ಹೇಳ್ಬೋದು. ಇನ್ನು 5ನೇ ಸ್ಥಾನದಲ್ಲಿ ರಷ್ಯಾ ಇರುವಂಥದ್ದು. ಹೌದು, ರಷ್ಯಾ ರಿಚೆಸ್ಟ್ ಕಂಟ್ರಿ ಅಂತ ಅಂತಿದ್ವು ನೋಡಿ. $152 ಬಿಲಿಯನ್ ಅಷ್ಟು ಕಪ್ಪು ಹಣ ಆ ದೇಶದಲ್ಲೂ ಕೂಡ ಇದೆ. ಇದು ಕೂಡ 5ನೇ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಇನ್ನು 4ನೇ ಸ್ಥಾನದಲ್ಲಿ ಸೌದಿ ಅರೇಬಿಯಾ. ಹೌದು, ಸೌದಿ ಅರೇಬಿಯಾ ಅರಬ್ ಕಂಟ್ರೀಸ್ಗಳಲ್ಲಿ ಒಂದಾಗಿರುವಂಥದ್ದು ಸೌದಿ ಅರೇಬಿಯಾ. ಇಲ್ಲಿ ಕಪ್ಪು ಹಣ $210 ಬಿಲಿಯನ್ ಅಷ್ಟು ಕಪ್ಪು ಹಣ ಇವನು ಸೌದಿ ಅರೇಬಿಯಾ ದೇಶದಲ್ಲಿರುವಂಥದ್ದು. ಇನ್ನು 3ನೇ ಸ್ಥಾನದಲ್ಲಿ ಮಲೇಷ್ಯಾ. ಹೌದು, ಮಲೇಷ್ಯಾ ಇವರು ಏನು ಫೇಮಸ್ ಅಂದರೆ ಇವರು ಎಕ್ಸ್ಪೋರ್ಟ್ ಇಂಪೋರ್ಟಿಗೆ ತುಂಬ ಫೇಮಸ್ಸು. ಆ ದೇಶದಲ್ಲಿ ಏನೂ ಇಲ್ಲ ಸೋರ್ಸಸ್ಸು, ಬಟ್ ಹೊರಗಡೆಯಿಂದ ಇಂಪೋರ್ಟ್ ಮಾಡ್ಕೋತಾರೆ, ಇಲ್ಲೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ಬಿಟ್ಟು ಮತ್ತೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಆ ರೀತಿಯಾದಂಥ ಒಂದು ವ್ಯವಹಾರ ಅಲ್ಲಿ ನಡೆಯುತ್ತೆ. ಆ ದೇಶದಲ್ಲಿ $285 ಬಿಲಿಯನ್ ಅಷ್ಟು ಕಪ್ಪು ಹಣ ಇರುವಂಥದ್ದು. ಇನ್ನು 2ನೇ ಸ್ಥಾನದಲ್ಲಿ ಮೆಕ್ಸಿಕೋ. ಹೌದು, ಮೆಕ್ಸಿಕೋ 2ನೇ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಕಪ್ಪು ಹಣದಲ್ಲಿ ಇದು ಸೌತ್ ಅಮೆರಿಕಾದಲ್ಲಿರುವಂಥದ್ದು ಮೆಕ್ಸಿಕೋ. ಈ ದೇಶದಲ್ಲಿ $476 ಬಿಲಿಯನ್ ಅಷ್ಟು ಕಪ್ಪು ಹಣ ಇರುವಂಥದ್ದು. ಒಂದು ರೀತಿ ಮೆಕ್ಸಿಕೋ ಅಂತ ಡೆವಲಪ್ಡ್ ಕಂಟ್ರಿ ಅಲ್ಲ, ಅಮೇರಿಕಾ ಪಕ್ಕನೇ ಇದೆ ಆಲ್ಮೋಸ್ಟು. ಆದರೂ ಅಂಥ ಒಂದು ಡೆವಲಪ್ ಆಗಿರುವಂಥ ಕಂಟ್ರಿ ಅಲ್ಲ. ಅಮೇರಿಕನ್ ಬಾರ್ಡ್ರ್ ಕೂಡ ಇದರಲ್ಲಿದೆ ಮೆಕ್ಸಿಕೋ. ಇದಕ್ಕೆ 2ನೇ ಸ್ಥಾನವನ್ನು ನೀಡಲಾಗುತ್ತೆ. ಇನ್ನು ಇಲ್ಲಿ ಮತ್ತು ಈ ಮೆಕ್ಸಿಕೋ ದೇಶದಲ್ಲಿ ತುಂಬ ಡ್ರಗ್ ಮಾಫಿಯಾ ತುಂಬ ಇದೆ ಇದರಲ್ಲಿ. ಈ ದೇಶ ಅದಕ್ಕೆ ಫೇಮಸ್ ಒಂದು ರೀತಿ. ಇನ್ನು ಮೊದಲ ಸ್ಥಾನದಲ್ಲಿ ಚೈನಾ ಇರುವಂಥದ್ದು. ನೋಡಿ, 2ನೇ ಸ್ಥಾನದಲ್ಲಿರುವಂಥದ್ದು $476 ಬಿಲಿಯನ್ ಕಪ್ಪು ಹಣ ಇದ್ದರೆ, ಚೈನಾದಲ್ಲಿ ನೋಡಿ ಆಲ್ಮೋಸ್ಟು 6-7 ಟೈಮ್ ಜಾಸ್ತಿ, $2,740 ಬಿಲಿಯನ್ ಅಷ್ಟು ಕಪ್ಪು ಹಣ ಚೈನಾದಲ್ಲಿರುವಂಥದ್ದು. ಚೈನಾ ನೀವು ನೋಡ್ಬೋದು ತುಂಬ ಡೆವಲಪಿಂಗ್, ತುಂಬ ಫಾಸ್ಟ್ ಡೆವಲಪ್ ಆಗ್ತದೆ ನಮ್ಮ ಇಂಡಿಯಾ ಥರನೇ. ಆದರೆ ಅದು ಆ್ಯಕ್ಚುಲಿ ಸ್ವಲ್ಪ ಡೆವಲಪ್ ಆಗಿಬಿಟ್ಟಿದೆ ಚೈನಾ. ಸಿಟಿ ಎಲ್ಲ ತುಂಬ ಚೆನ್ನಾಗಿ ಬಿಲ್ಡ್ ಆಗಿದೆ. ಬಟ್ ಅಷ್ಟೇ ಅಂದರೆ ಅಷ್ಟೇ ಬಡ ಜನಗಳು ಕೂಡ ಚೈನಾದಲ್ಲಿದ್ದಾರೆ. ನೋಡ್ಬೋದು ನೀವು ಎಷ್ಟು ಕಪ್ಪು ಹಣ ಇಲ್ಲಿ ಹರಿದಾಡ್ತಿರುವಂಥದ್ದು ಅಂತ. ಇದಿಷ್ಟು ವಿಶ್ವದಲ್ಲಿ ನಮ್ಮ ಟಾಪ್ 10 ಕಪ್ಪು ಹಣವನ್ನು ಹೊಂದಿರುವಂಥ ದೇಶಗಳ ಒಂದು ಪಟ್ಟಿ. ನಿಮಗಿದ್ರ ಬಗ್ಗೆ ಅನಿಸುತ್ತೆ? ನೋಡ್ಬೋದು ನೀವು ಇದರಲ್ಲಿ ಅಮೆರಿಕ ಇಲ್ಲವೇ ಇಲ್ಲ. ಅಲ್ಲೂ ಕಪ್ಪು ಹಣ ಇದೆ, ಬಟ್ ಬೆಳಕಿಗೆ ಬರಲ್ಲ. ಆ ರೀತಿ ಆಗುತ್ತೆ ಅಷ್ಟೇ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.